ಮತ್ತು ವಾಣಿಜ್ಯ ಇಲಾಖೆ ಕರ್ನಾಟಕ ತಾಂತ್ರಿಕ ಉನ್ನತೀಕರಣ ಪರಿಷತ್ ಹಾಗೂ ಕರ್ನಾಟಕ ತಾಂತ್ರಿಕ ಸಲಹಾ ಸೇವೆಗಳ ಸಂಸ್ಥೆ ಸಹಯೋಗದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಕೈಗಾರಿಕೆಗಳ ಸಂಘದ ವತಿಯಿಂದ ನಡೆದ ವ್ಯಾಪಾರ ಸ್ವೀಕೃತಿ ರಿಯಾಯಿತಿ ವ್ಯವಸ್ಥೆ ಮತ್ತು ಎಂಟರ್ಪ್ರೈಸ್ ಸೇವಾ ನಿರ್ವಹಣೆ ಕುರಿತ ಕಾರ್ಯಾಗಾರಕ್ಕೆ ಬಿಡದಿ ಕೈಗಾರಿಕಾ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ ರಾಮಾನುಜನ್ ಚಾಲನೆ ನೀಡಿದರು. ಈ ವೇಳೆ ಕರ್ನಾಟಕ ತಾಂತ್ರಿಕ ಸಲಹಾ ಸೇವೆಗಳ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿದ್ದರಾಜು, ಜಿಲ್ಲಾ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಪಿ ನಾಗೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ರಾಮಾನುಜನ್, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕೈಗಾರಿಕೆಗಳಿಗೆ ಹೆಚ್ಚಿನ ಉತ್ತೇಜನ ನೀಡುತ್ತಿವೆ. ಹೀಗಾಗಿ ಕೈಗಾರಿಕೆಗಳಲ್ಲಿ ವೇಗವನ್ನು ಸಾಧಿಸಿ ಪ್ರಗತಿ ಹೊಂದಬೇಕಿದೆ. ಕ್ಷೇತ್ರದಲ್ಲಿ ಲಭ್ಯವಿರುವ ಎಲ್ಲಾ ಬಗೆಯ ಅವಕಾಶಗಳ ಬಗ್ಗೆ ಮಾಹಿತಿ ಪಡೆಯುತ್ತಾ ಅಭಿವೃದ್ಧಿ ಸಾಧಿಸಬೇಕು ಎಂದರು. Evaluate how these schemes can benefit your operations. Even small improvements in financial efficiency or process capability can create a multiplier effect. ಸಿದ್ದರಾಜು, ಹೊಸದೊಂದು ಕೈಗಾರಿಕೆ ಸ್ಥಾಪನೆಯಾದ ಬಳಿಕ 3 ತಿಂಗಳಲ್ಲಿ ಉತ್ಪನ್ನಗಳ ಮಾರಾಟವಾಗಬೇಕು. ಇಲ್ಲವಾದರೆ ಬಂಡವಾಳ ಸ್ಥಗಿತಗೊಂಡು ಉದ್ದಿಮೆದಾರರು ಸಂಕಷ್ಟಕ್ಕೆ ಸಿಲುಕುತ್ತಾರೆ, ಆರ್ಥಿಕ ಹೊರೆ ಬೀಳುತ್ತದೆ. ಇದನ್ನು ಅರಿತಾಗ ಮಾತ್ರ ಕೈಗಾರಿಕೆಗಳನ್ನು ನಿರಂತರವಾಗಿ ನಡೆಸಲು ಸಾಧ್ಯ ಎಂದು ಹೇಳಿದರು. ಅಮೌಂಟ್ ಸಿಗುತ್ತೆ ಅಂತ ಒಂದು ಇದು ಕಾನ್ಸೆಪ್ಟ್ ಇದೆ. ಇದರಲ್ಲಿ ನಾವು ಸುಮಾರು 4 ಪ್ಲಾಟ್ಫಾರ್ಮ್ಗಳು ಆನ್ಲೈನ್ ಅಲ್ಲಿ ಇರ್ತಕ್ಕಂಥದ್ದು ನಾವು ಅದರ ಬಗ್ಗೆ ಇವತ್ತು ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಇದ್ರ ಬಗ್ಗೆ ಸಾಕಷ್ಟು ಅನುಕೂಲಗಳನ್ನ ಸಣ್ಣ ಕೈಗಾರಿಕೆಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಪಿ ನಾಗೇಶ್, ಯಾವುದೇ ಕೈಗಾರಿಕೆಗಳು ಜಾಗತಿಕ ವೇಗಕ್ಕೆ ಒಗ್ಗಿಕೊಳ್ಳಬೇಕು, ಸ್ಪರ್ಧಾತ್ಮಕತೆಗೆ ಒಳಗೊಂಡು ಪ್ರಗತಿ ಸಾಧಿಸಬೇಕು. ಈ ವಿಷಯದಲ್ಲಿ ಜಪಾನ್ ದೇಶವು ಹೆಚ್ಚು ಗುಣಮಟ್ಟ ಹಾಗೂ ವೇಗವನ್ನು ಕಾಪಾಡಿಕೊಂಡು ಬಂದಿರುವುದು ಸ್ಪಷ್ಟ ನಿದರ್ಶನ ಎಂದು ತಿಳಿಸಿದರು. ಪ್ರಾಜೆಕ್ಟ್ ಇದು ಎಡಿಬಿ ಇಂದ ಫಂಡಿಂಗ್ ತಕೊಂಡು ಇದರಲ್ಲಿ ತುಂಬಾ ಚೆನ್ನಾಗಿ ಕಂಡಿದ್ದು ಏನು ಹೇಳ್ತೀನಿ, ಎಂಟೈರ್ ವರ್ಲ್ಡ್ ಅಲ್ಲಿ ಈ ಜಪನೀಸ್ ಸಿಸ್ಟಮ್ ಆಫ್ ಪ್ರೊಡಕ್ಷನ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ಕಾಣ್ತು. ದೂರದರ್ಶನದೊಂದಿಗೆ ಬಿಡದಿ ಕೈಗಾರಿಕಾ ಸಂಘದ ಕಾರ್ಯದರ್ಶಿ ಮುರಳಿ, ಈ ಕಾರ್ಯಾಗಾರದಿಂದ ಸಾಕಷ್ಟು ಅನುಕೂಲವಾಗಿದೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಾರುಕಟ್ಟೆಯಲ್ಲಿ ಉದ್ಯಮ ಬೆಳೆಸುವ ಯಶಸ್ವಿಯಾಗುವ ಬಗ್ಗೆ ಹಲವು ಮಹತ್ವದ ಮಾಹಿತಿಗಳನ್ನು ಪಡೆಯಲು ಸಾಧ್ಯವಾಯಿತು ಎಂದರು. ವಾಣಿಜ್ಯ ಇಲಾಖೆ ವತಿಯಿಂದ ಈ ಪ್ರೋಗ್ರಾಮ್ಗಳಿಂದಾಗಿ ನಮ್ಮಲ್ಲಿರುವಂತಹ ಈ ಮೆಂಬರ್ಸ್ಗಳಿಗೂ ತುಂಬಾ ಒಂದು ನಾಲೆಡ್ಜ್ ಶೇರಿಂಗ್ ಆಗುತ್ತೆ ಹಾಗೂ ಅವ್ರಿಗೂ ಗ್ಲೋಬಲ್ ಇರಾನದಲ್ಲಿ ಕಾಂಪೀಟ್ ಮಾಡುವ ಹಾಗೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಕಲ್ಪಿಸಿಕೊಡುತ್ತೆ.